ಮಾಡೋಂಥ ಜನ ಅವರು. ಈ ಕಾಂಗ್ರೆಸ್ನವರಿಗೆ ತಲೆನೇ ಇಲ್ಲ, ಬುರುಡೆ ಇರೋದವರಿಗೆ ಆ ಒಳಗಡೆ ಮಸಾಲೆ ಇಲ್ಲ. ಅದಕ್ಕೆ ಎಡಪಂಕ್ತಿಯರ ವಿಚಾರಗಳನ್ನು ತಗೊಂಡು ಇವರು ಜನರ ಮೇಲೆ ಹೇರಲಿಕ್ಕೆ ಹೊರಟಿದ್ದಾರೆ. ಈ ಮಾಡ್ತಾ ಇರತಕ್ಕಂಥ ಈ ಸಮೀಕ್ಷೆ, ನಾನು ಮೊದಲು ಒಂದು ಹೇಳ್ತೇನೆ, ಸಮೀಕ್ಷೆಗೂ ಈ ಜನಗಣತಿಗೂ ವ್ಯತ್ಯಾಸ ಇದೆ. ಜನಗಣತಿ ರಾಜ್ಯ ಸರ್ಕಾರಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದೇನಿದ್ರೂ ಕೂಡ ಕೇಂದ್ರ ಸರ್ಕಾರ ಮಾಡಬೇಕು. ಇವರೇನಂತಂದ್ರೆ ಜನಗಣತಿ ಇದು ಸಮೀಕ್ಷೆ ಅನ್ನೋ ಹೆಸರಿನಲ್ಲಿ ಜನಗಣತಿನೇ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಇದರಿಂದ ತುಂಬಾ ಗೊಂದಲ ಆಗ್ತಿದೆ. ಇಡೀ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅನೇಕ ಮಂತ್ರಿಗಳಿಗೂ ಕೂಡ ಇದರ ಇಚ್ಛೆ ಇಲ್ಲ. ಅವರು ಈಗ ಕ್ಯಾಬಿನೆಟ್ ಸಭೆನಲ್ಲೂ ಕೂಡ ಅದನ್ನು ವಿರೋಧ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ವರದಿಗಳು ಬರ್ತಾ ಇವೆ. ಈಗಿದ್ರೂ ಕೂಡ ಹಠಕ್ಕೆ ಬಿದ್ದು ಸಿದ್ದರಾಮಯ್ಯನವರು ಯಾಕೆ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಈ ಒಂದು ಕಲುಷಿತ ವಿಚಾರಗಳನ್ನು ತೆಗೆದುಕೊಂಡು, ಕಲುಷಿತ ಮನಸ್ಥಿತಿಯನ್ನು ಇಟ್ಕೊಂಡು ಸಮಾಜವನ್ನು ದಾರಿ ತಪ್ಪಿಸಿ ನಾವು ಮಾಡ್ತಾ ಇದ್ವಿ, ಏನೋ ಅಭಿವೃದ್ಧಿ ಮಾಡಲಿಕ್ಕಾಗಲಿಲ್ಲ, ಹಣದ ಕೊರತೆ ಇದೆ, ಎಲ್ಲ ಕಡೆಯಲ್ಲೂ ಮಳೆ ವಿಪರೀತ ಆಗಿ ಈಗ ಅತಿವೃಷ್ಟಿಗೆ ಹಣ ಕೊಡಕ್ಕಾಗ್ತಾ ಇಲ್ಲ, ಬೆಳೆ ನಾಶ ಎಲ್ಲ ಕಡೆ ಆಗಿದೆ. ಇದೇನಾದರೂ ದಾರಿ ತಪ್ಪಿಸಿ ಮರ್ತು ಹೋಗ್ಬೇಕಲ್ಲ ಜನ, ಆ ಕೆಲಸವನ್ನ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಈ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ. ಸಚಿವರ ಎಲ್ಲ ಕ್ಷೇತ್ರ ವಿಶೇಷ ಸಭೆ ಮಾಡಿ ಅಂತಾನೂ ಹೇಳಿದ್ದಾರೆ. ಸಂಜೆ ಜಾತಿ ಜನಗಣತಿ ಬೇಕಾ ಬೇಡ ಅನ್ನೋ ಬಗ್ಗೆ ಸಚಿವರ ವಿಶೇಷ ಸಭೆ. ಈ ವಿಚಾರದಲ್ಲಿ ಯಾವ ಸಮುದಾಯಗಳಿಗೂ ಕೂಡ ಇದು ಇಷ್ಟ ಇಲ್ಲ. ಒಂದು. ಎರಡನೇದು, ಇದು ಮಾಡಲಿಕ್ಕೆ ಸಮೀಕ್ಷೆ ಮಾಡಲಿಕ್ಕೆ ಹೊರಟಾಗ ನೀವು ನೋಡಿದ್ದೀರಿ, ಈಗ ಕುರುಬ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಅದರಲ್ಲಿ ದಲಿತ್ ಕ್ರಿಶ್ಚಿಯನ್, ಹೀಗೆ ಬ್ರಾಹ್ಮಣ್ ಕ್ರಿಶ್ಚಿಯನ್, ಬಹುಶಃ ಇದು ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋದು ಯಾಕೆ ಬಿಟ್ಟವ್ರ ನನಗೆ ಗೊತ್ತಿಲ್ಲ. ಅದು ಒಂದು ಸೇರಿಸಬೇಕಾಗಿತ್ತು, ಅಲ್ಲಿಯೂ ಯಾರನ್ನ ಕ್ರಿಶ್ಚಿಯನ್ ಸೇರಿಸಿದ್ದಾರೆ ಅಂತ. ಅಂದ್ರೆ ಇದು ಯಾರು ಇವ್ರಿಗೆ ಐಡಿಯಾ ಕೊಡ್ತಾ ಇದ್ದಾರೆ? ಅಂದ್ರೆ ಇಂಥ ಒಂದು ಗೊಂದಲದ ವಾತಾವರಣದಲ್ಲಿ ಇವತ್ತು ಜನ ಗಣತಿ ಮಾಡ್ಲಿಕ್ಕೆ ಹೋದ್ರೆ ಅವರ ಪಕ್ಷದವರಿಗೆ ಇದು ಡ್ಯಾಮೇಜ್ ಆಗ್ತದೆ ಅಂತ ಗೊತ್ತಿದ್ರು ಕೂಡ ಕಾಂಗ್ರೆಸ್ ಡ್ಯಾಮೇಜ್ ಆಗ್ಲಿ ಅನ್ನೋದು ಕೂಡ ಅವ್ರ ಉದ್ದೇಶವೋ ಏನೋ ಗೊತ್ತಿಲ್ಲ. ಇನ್ನೊಂದು ಹೆಜ್ಜೆ ಹೋಗಿ ಮೊನ್ನೆ ಕೂಡ